ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ಸ್ಟಾಕ್ ಮಾರುಕಟ್ಟೆ ಬಗ್ಗೆ ಕಲಿಯುವಾಗ ಎಲ್ಲರ ತಲೆಗೂ ಬರೋ ಒಂದು ಕಾಮನ್ ಪ್ರಶ್ನೆ ಅಂದ್ರೆ ಕಂಪನಿಗಳು ಪಬ್ಲಿಕ್ಕಿಂದ ದುಡ್ಡು ಹೇಗೆ ತಗೋತಾವೆ ಅಂತ. ಬನ್ನಿ ಇವತ್ತು ಇದರ ಹಿಂದಿನ ಇಡೀ ಕಥೆಯನ್ನ ಏಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಧ್ಯೇಯ ತುಂಬಾನೇ ಸ್ಪಷ್ಟ. ಜ್ಞಾನದಿಂದ ಸಂಪತ್ತು ಸೃಷ್ಟಿ. ಅಂದ್ರೆ ಸುಮ್ಮನೆ ಎಲ್ಲೋ ಕೇಳಿ ಇನ್ವೆಸ್ಟ್ ಮಾಡೋದಲ್ಲ, ಪ್ರತಿಯೊಂದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡೋದು. ಇವತ್ತಿನ ನಮ್ಮ ಚರ್ಚೆ ಕೂಡ ಇದೇ ದಾರಿಯಲ್ಲೇ ಸಾಗುತ್ತೆ. ಮುಂದೆ ಹೋಗೋ ಮುಂಚೆ ಒಂದು ಸಣ್ಣ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ನಾವು ಮಾತಾಡೋದೆಲ್ಲ ಕೇವಲ ನಿಮ್ಮ ಜ್ಞಾನ ಹೆಚ್ಚೋಕ್ ಮಾತ್ರ. ನಾವ್ಯಾವತ್ತೂ ಈ ಸ್ಟಾಕ್ ತಗೊಳ್ಳಿ ಅಥವಾ ಅದನ್ನ ಮಾರಿ ಅಂತ ಸಲಹೆ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಮ ಕಷ್ಟದ ದುಡ್ಡಿನ ಜವಾಬ್ದಾರಿ ನಿಮ್ಮದೇ ಆಗಿರ್ಬೇಕು. ಸರಿ, ಹಾಗಾದ್ರೆ ಇವತ್ತು ಏನೆಲ್ಲ ಕಲಿಯೋಣ? ಮೊದಲು ಕಂಪನಿಗಳಿಗೆ ದುಡ್ಡು ಯಾಕೆ ಬೇಕು ಅಂತ ನೋಡೋಣ. ಆಮೇಲೆ IPO ಅನ್ನೋ ಗ್ರ್ಯಾಂಡ್ ಎಂಟ್ರಿ ಬಗ್ಗೆ, ಅದ್ರ ಹಿಂದಿರೋ ಇಡೀ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ IPO ನಂತರ ಕತೆ ಏನಾಗುತ್ತೆ, ಮತ್ತೆ ಕೊನೆಗೆ ಒಬ್ಬ ಇನ್ವೆಸ್ಟರ್ ಆಗಿ ನಾವು ಇದನ್ನೆಲ್ಲ ಹೇಗೆ ನೋಡ್ಬೇಕು ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲನೇ ಭಾಗ, ಬಂಡವಾಳದ ಅವಶ್ಯಕತೆ. ಯೋಚನೆ ಮಾಡಿ ನೋಡಿ, ಚೆನ್ನಾಗಿ ಲಾಭ ಮಾಡ್ತಿರೋ ಒಂದು ಕಂಪನಿ ಯಾಕೆ ತನ್ನ ಓನರ್ಶಿಪ್ನ ಬೇರೆಯವರಿಗೆ ಮಾರಾಟ ಮಾಡಬೇಕು? ಇದನ್ನೊಂದು ಸಿಂಪಲ್ ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮದೇ ಒಂದು ಬಿಸ್ನೆಸ್ ಇದೆ, ಚೆನ್ನಾಗಿ ನಡೀತಿದೆ ಅನ್ಕೊಳ್ಳಿ. ಈಗ ಅದನ್ನ ಇಡೀ ದೇಶಕ್ಕೆ ವಿಸ್ತರಿಸಬೇಕು. ಅದಕ್ಕೆ ಬೇಕಾದ ಕೋಟಿಗಟ್ಲೆ ದುಡ್ಡು ಎಲ್ಲಿಂದ ಬರುತ್ತೆ? ಅವಾಗ ಕಂಪನಿಗಳ ಮುಂದೆ ಸಾಲ ಮಾಡೋದು ಒಂದೇ ದಾರಿಯಲ್ಲ. ಅದಕ್ಕಿಂತ ಒಂದು ಬೆಸ್ಟ್ ಆಪ್ಷನ್ ಇರುತ್ತೆ. ಅದುವೇ ತಮ್ಮ ಕಂಪನಿಯ ಓನರ್ಶಿಪ್ನ ಒಂದು ಭಾಗವನ್ನ ಪಬ್ಲಿಕ್ಗೆ ಕೊಟ್ಟು ಅವರನ್ನ ಪಾರ್ಟ್ನರ್ಸ್ ಮಾಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡೋದು. ಈ ದುಡ್ಡಿನಿಂದ ಹೊಸ ಪ್ರಾಜೆಕ್ಟ್ ಶುರು ಮಾಡ್ಬೋದು, ಹೊಸ ಫ್ಯಾಕ್ಟ್ರಿ ಕಟ್ಬೋದು, ಅಥವಾ ಹಳೆ ಸಾಲ ತೀರಿಸಿ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು. ಸೊ ಈ ದುಡ್ಡಿನ ಅವಶ್ಯಕತೆಯನ್ನ ಪೂರೈಸೋಕೆ ಕಂಪನಿಗಳು ಬಳಸೋ ಮೊದಲ ಮತ್ತು ಅತಿ ಮುಖ್ಯವಾದ ಅಸ್ತ್ರನೇ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಅಂದ್ರೆ ನಮ್ಮೆಲ್ಲರ ಫೇವ್ರೆಟ್ IPO. ಸಿಂಪಲ್ಲಾಗಿ ಹೇಳಬೇಕು ಅಂದ್ರೆ IPO ಅಂದ್ರೆ ಒಂದು ಪ್ರೈವೇಟ್ ಕಂಪನಿ ತನ್ನ ಬಾಗಿಲನ್ನ ಪಬ್ಲಿಕ್ಗೆ ಓಪನ್ ಮಾಡಿ, ಬನ್ನಿ ನಮ್ಮ ಕಂಪನಿಯ ಬೆಳವಣಿಗೆಯಲ್ಲಿ ನೀವು ಪಾರ್ಟ್ನರ್ ಆಗಿ ಅಂತ ಕರೆಯೋದು. ಇದು ಆ ಕಂಪನಿ ಸ್ಟಾಕ್ ಮಾರುಕಟ್ಟೆಗೆ ಇಡೋ ಮೊದಲನೇ ಹೆಜ್ಜೆ. ಝೊಮ್ಯಾಟೊ IPO ಬಗ್ಗೆ ಕೇಳಿರ್ತೀರಲ್ವಾ? 2021ರಲ್ಲಿ ಅದು ಬಂದಾಗಂತೂ ಸಿಕ್ಕಾಪಟ್ಟೆ ಸದ್ದುಮಾಡಿತು. ಅಲ್ಲಿವರೆಗೂ ಒಂದು ಪ್ರೈವೇಟ್ ಕಂಪನಿಯಾಗಿದ್ದ ಝೊಮ್ಯಾಟೊ IPO ಮೂಲಕ ಪಬ್ಲಿಕ್ ಕಂಪನಿಯಾಗಿ ಬದಲಾಗಿದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. IPO ಜಗತ್ತಿನಲ್ಲಿ ಕೆಲವು ಪದಗಳು ಪದೇ ಪದೇ ಕೇಳಿ ಬರುತ್ತೆ. DRHP ಅಂದ್ರೆ ಅದು ಕಂಪನಿಯ A to Z ಮಾಹಿತಿ ಇರೋ ಒಂದು ದೊಡ್ಡ ಪುಸ್ತಕ ಇದ್ದಾಗೆ. ಇಶ್ಯೂ ಪ್ರೈಸ್ ಅಂದ್ರೆ ಶೇರ್ನ ಬೆಲೆ. ಲಾಟ್ ಸೈಜ್ ಅಂದ್ರೆ ನಾವು ಕನಿಷ್ಠ ಇಷ್ಟು ಶೇರುಗಳನ್ನ ಒಟ್ಟಿಗೆ ತಗೋಬೇಕು. ಇನ್ನು ಲಿಸ್ಟಿಂಗ್ ಅಂದ್ರೆ ಶೇರುಗಳು ಅಧಿಕೃತವಾಗಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋಕೆ ಶುರುವಾಗೋ ಆ ಬಿಗ್ ಡೇ. ಓಕೆ, ಬೇಸಿಕ್ಸ್ ಗೊತ್ತಾಯ್ತು. ಆದ್ರೆ ಈ IPO ಪ್ರಾಸೆಸ್ ತೆರೆಮರೆಯಲ್ಲಿ ನಡೆಯೋದು ಹೇಗೆ? ಅಷ್ಟು ಸುಲಭನಾ ಇದು? ಬನ್ನಿ ನೋಡೋಣ. ಒಂದು IPO ಅನ್ನೋದು ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ. ಅದರ ಹಿಂದೆ ಒಂದು ದೊಡ್ಡ ಜರ್ನಿ ಇರುತ್ತೆ. ಅದರಲ್ಲಿ ಹಲವಾರು ಸ್ಟೆಪ್ಸ್ ಇರುತ್ತೆ. ಈ ಜರ್ನಿ ಹೇಗಿರುತ್ತೆ ಅಂತ ಈಗ ನೋಡೋಣ. ಈ ಪಯಣ ಶುರುವಾಗೋದೇ ಮರ್ಚೆಂಟ್ ಬ್ಯಾಂಕರ್ಗಳಿಂದ. ಇವರು ಕಂಪನಿಗೆ ಗೈಡ್ ಮಾಡ್ತಾರೆ. ಆಮೇಲೆ ಕಂಪನಿಯ ಜಾತಕ ಅಂದ್ರೆ DRHPಯನ್ನ ಮಾರ್ಕೆಟ್ನ ವಾಚ್ ಡಾಗ್ ಆದ CBಗೆ ಸಲ್ಲಿಸ್ತಾರೆ. CB ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ ಮೇಲೇನೆ ಪ್ರೈಸ್ ಮತ್ತು ಡೇಟ್ ಅನೌನ್ಸ್ ಆಗೋದು. ಆಮೇಲೆ ನಮ್ಮಂತ ಇನ್ವೆಸ್ಟರ್ಗಳು ಅಪ್ಲೈ ಮಾಡ್ತೀವಿ. ಕೊನೆಗೆ ಶೇರ್ ಹಂಚಿಕೆಯಾಗಿ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗುತ್ತೆ. IPO ಅಂದ್ರೆ ಎಲ್ಲರೂ ಒಂದೇ ರೀತಿ ಇನ್ವೆಸ್ಟ್ ಮಾಡಲ್ಲ. ಇದರಲ್ಲಿ ಮೇನ್ ಆಗಿ 3 ಕ್ಯಾಟಗರಿ ಇರುತ್ತೆ. ನಿಮ್ಮ ಹಾಗೆ ಸಣ್ಣದಾಗಿ ಇನ್ವೆಸ್ಟ್ ಮಾಡೋರು ರೀಟೇಲ್ ಇನ್ವೆಸ್ಟರ್ಸ್ ಅಂದ್ರೆ RIIs, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಕಂಪನಿಗಳಂತಹ ದೊಡ್ಡ ಸಂಸ್ಥೆಗಳು QIBs, ಇನ್ನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಶ್ರೀಮಂತ ವ್ಯಕ್ತಿಗಳು NIIs ಕ್ಯಾಟಗರಿಯಲ್ಲಿ ಬರ್ತಾರೆ. ಸರಿ, ಕಂಪನಿ ಲಿಸ್ಟ್ ಆಯ್ತು, ಎಲ್ಲ ಚೆನ್ನಾಗೇ ನಡೀತಿದೆ. ಹಾಗಾದ್ರೆ ಕಥೆ ಮುಗೀತಾ? ಖಂಡಿತ ಇಲ್ಲ. IPO ಆದ್ಮೇಲೂ ಕಂಪನಿಗೆ ದುಡ್ಡಿನ ಅವಶ್ಯಕತೆ ಬೀಳ್ಬೋದು. ಆಗೇನ್ ಮಾಡ್ತಾರೆ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಲಿಸ್ಟ್ ಆದ್ಮೇಲೆ ಕಂಪನಿಗೆ ಇನ್ನಷ್ಟು ದುಡ್ಡು ಬೇಕು ಅನ್ಸಿದ್ರೆ ಏನ್ ಮಾಡ್ತಾರೆ? ಅಥವಾ ಕಂಪನಿಯನ್ನ ಶುರು ಮಾಡಿದವರೇ ತಮ್ಮ ಪಾಲನ್ನ ಮಾರಾಟ ಮಾಡಬೇಕು ಅನ್ಸಿದ್ರೆ ಅದು ಹೇಗೆ ಸಾಧ್ಯ? ಇಲ್ಲೇ ಎಂಟ್ರಿ ಕೊಡೋದು FPO ಮತ್ತು OFS. FPO ಅಂದ್ರೆ ಫಾಲೋ ಆನ್ ಪಬ್ಲಿಕ್ ಆಫರ್. ಅಂದ್ರೆ ಕಂಪನಿ ಹೊಸ ಶೇರ್ಗಳನ್ನ ಕೊಟ್ಟು ಜನರತ್ರ ದುಡ್ಡು ತಗೊಳುತ್ತೆ. ಈ ದುಡ್ಡು ನೇರವಾಗಿ ಕಂಪನಿಯ ತಿಜೋರಿಗೆ ಹೋಗುತ್ತೆ, ಬಿಸ್ನೆಸ್ ಬೆಳೆಸೋಕೆ. ಆದ್ರೆ OFS ಅಂದ್ರೆ ಆಫರ್ ಫಾರ್ ಸೇಲ್, ಇದು ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಕಂಪನಿಯ ಓನರ್ಸ್ ಅಥವಾ ಹಳೆ ಇನ್ವೆಸ್ಟರ್ಸ್ ತಮ್ಮತ್ರ ಇರೋ ಶೇರ್ಗಳನ್ನ ಮಾರಾಟ ಮಾಡ್ತಾರೆ. ಸೊ ಇಲ್ಲಿ ದುಡ್ಡು ಕಂಪನಿಗೆ ಹೋಗಲ್ಲ, ಆ ಶೇರ್ ಮಾರಿದವರಿಗೆ ಹೋಗುತ್ತೆ. ಇದು FPO ಮತ್ತು OFS ನಡುವೆ ಇರೋ ದೊಡ್ಡ ವ್ಯತ್ಯಾಸ. ಸರಿ, ಇದೆಲ್ಲ ಆಯ್ತು ಕಂಪನಿ ಕಡೆಯಿಂದ. ಈಗ ಕಾಯಿನ್ನ ಇನ್ನೊಂದು ಬದಿ ಮಾಡೋಣ.
ಒಬ್ಬ ಇನ್ವೆಸ್ಟರ್ ಆಗಿ IPO ನಮಗೆ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು? ನೋಡಿ, IPOಲಲ್ಲಿ ದುಡ್ಡು ಹಾಕೋದು ಒಂದು ರೀತಿ ಡಬಲ್ ಎಜ್ಡ್ ಕತ್ತಿ ಇದ್ದ ಹಾಗೆ. ಒಂದ್ ಕಡೆ ಒಳ್ಳೆ ಕಂಪ್ನಿಲಿ ಶುರುವಲ್ಲೇ ಪಾರ್ಟ್ನರ್ ಆಗೋ ಚಾನ್ಸ್ ಇರುತ್ತೆ, ಲಿಸ್ಟಿಂಗ್ ದಿನಾನೇ ಒಳ್ಳೆ ಲಾಭ ಸಿಗ್ಬೋದು. ಇನ್ನೊಂದ್ ಕಡೆ ಕೆಲವೊಮ್ಮೆ ಕಂಪ್ನಿಯ ವ್ಯಾಲ್ಯೂವನ್ನ ಜಾಸ್ತಿ ಮಾಡಿರ್ತಾರೆ, ಲಿಸ್ಟ್ ಆದ್ಮೇಲೆ ಶೇರ್ ಬೆಲೆ ಕುಸಿಬೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅಪ್ಲೈ ಮಾಡಿದ್ರೂ ಶೇರ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಅದಕ್ಕೆ ಹೇಳ್ತಾರಲ್ಲ, ಯಾವುದೇ IPOಗೆ ಅಪ್ಲೈ ಮಾಡೋ ಮುಂಚೆ ಅದರ ಪ್ಲಸ್ ಏನು ಮೈನಸ್ ಏನು ಅಂತ ಎರಡನ್ನೂ ಅರ್ಥ ಮಾಡ್ಕೊಡೋದು ತುಂಬಾನೇ ಮುಖ್ಯ. ಅವಸರದ ನಿರ್ಧಾರ ಯಾವತ್ತೂ ಒಳ್ಳೇದಲ್ಲ. ಹಾಗಾದ್ರೆ ಒಂದ್ ಕಡೆ ದೊಡ್ಡ ಲಾಭದ ಆಸೆ, ಇನ್ನೊಂದ್ ಕಡೆ ಅಷ್ಟೇ ದೊಡ್ಡ ರಿಸ್ಕ್. ಇವೆರಡರ ಮಧ್ಯ ನಾವು ಯಾವ ಕಂಪನಿಯನ್ನ ನಂಬಬೇಕು, ಯಾವುದ್ರಲ್ಲಿ ದುಡ್ಡು ಹಾಕಬೇಕು ಅಂತ ಹೇಗೆ ಡಿಸೈಡ್ ಮಾಡಬೇಕು? ಈ ದೊಡ್ಡ ಪ್ರಶ್ನೆಗಿರೋ ಒಂದೇ ಒಂದು ಉತ್ತರ ಅಂದ್ರೆ ಜ್ಞಾನ. ಮೊದಲು ವಿಷಯ ತಿಳ್ಕೊಳ್ಳಿ, ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ, ಆಮೇಲೆ ಇನ್ವೆಸ್ಟ್ ಮಾಡಿ. ತಿಳುವಳಿಕೆಯೇ ನಮ್ಮ ಅತಿ ದೊಡ್ಡ ಶಕ್ತಿ. ಇದೇ ರೀತಿ ಇನ್ನೂ ಹೆಚ್ಚು ವಿಷಯಗಳನ್ನ ಸರಳವಾಗಿ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನಪಿರ್ಲಿ, ಜ್ಞಾನದಿಂದಲೇ ಸಂಪತ್ತು ಸೃಷ್ಟಿ. ಧನ್ಯವಾದಗಳು.